ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂತಹ ದಿನ. ಅದರಲ್ಲೂ ಆಷಾಢದಲ್ಲಿ ಬರುವ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಅತ್ಯಂತ ಪ್ರಶಸ್ತ ದಿನಗಳಾಗಿದ್ದು, ಈ ಟೈಮ್ನಲ್ಲಿ ಲಕ್ಷ್ಮೀ ಪೂಜೆಯನ್ನ ಆಚರಣೆ ಮಾಡಿದಲ್ಲಿ ಸಕಲ ಸಂಪತ್ತು, ಅಭಿವೃದ್ಧಿ, ಯಶಸ್ಸು ಎಲ್ಲವನ್ನೂ ಕಾಣಬಹುದು ಎಂದು ನಂಬಲಾಗಿದೆ. ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜುರಿ ಹೊಂಬಾಡಿ. ನೋಡಿ, ಆಷಾಢದಲ್ಲಿ ಬರುವಂತಹ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಹೇಳಿ ಮಾಡಿಸಿದಂತಹ ದಿನಗಳಾಗಿವೆ. ನಮಗೆ ಎಷ್ಟೋ ಬಾರಿ ಶುಕ್ರವಾರಗಳು ಪೂಜೆಯನ್ನ ಮಾಡಲಿಕ್ಕೆ ಸಾಧ್ಯವಾಗದಿದ್ರೂ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಲಕ್ಷ್ಮೀ ಪೂಜೆಯನ್ನ ಆಚರಣೆ ಮಾಡಿದಲ್ಲಿ ಖಂಡಿತವಾಗಿಯೂ ಇಡೀ ವರ್ಷದ ಫಲವನ್ನು ನಾವು ಪಡೆಯಬಹುದು ಎಂಬುವ ನಂಬಿಕೆ ಇದೆ. ಜೊತೆಗೆ ಈ ಲಕ್ಷ್ಮೀ ಪೂಜೆಯನ್ನ ಆಚರಣೆ ಮಾಡುವಾಗ ಆಷಾಢದಲ್ಲಿ ಅಮೃತ ಲಕ್ಷ್ಮೀ ಪೂಜೆ ಅತ್ಯಂತ ಶ್ರೇಷ್ಠವಾಗಿ ಮತ್ತು ಅತ್ಯಂತ ಮಹತ್ವಪೂರ್ಣವಾದಂತಹ ಪೂಜೆಯಾಗಿದೆ. ಈ ಪೂಜೆಯನ್ನ ಮಾಡುವಂತಹ ವಿಧಾನವು ಬಹಳ ಸರಳ. ನಾವು ಪ್ರತಿ ಪೂಜೆಯಲ್ಲೂ ಮಾಡುವಂತೆ ಕಳಶವನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಲಕ್ಷ್ಮೀ ದೇವಿಯನ್ನ ಆಹ್ವಾನಿಸಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಬೇಕಾಗತ್ತೆ. ಹೂಗಳಿಂದ ಅಲಂಕಾರ ಮಾಡಿ, ಹಣ್ಣು, ಕಲ್ಲು ಸಕ್ಕರೆ ಇತ್ಯಾದಿ ದ್ರವ್ಯಗಳಿಂದ ನೈವೇದ್ಯವನ್ನ ಪೂರ್ಣ ಮಾಡಿ, ಜೊತೆಗೆ ಕೆಲವು ಕಡೆ ಪದ್ಧತಿಯಲ್ಲಿ ಇರುವಂತೆ ಸಿಹಿ ನೈವೇದ್ಯವನ್ನು, ಹೋಳಿಗೆ ಇತ್ಯಾದಿ ನೈವೇದ್ಯಗಳನ್ನ ಮಾಡಿ ಲಕ್ಷ್ಮಿಗೆ ಸಮರ್ಪಣೆಯನ್ನ ಮಾಡಬಹುದು. ಇನ್ನು ಕೆಲವು ಕಡೆ ಪದ್ಧತಿಯಲ್ಲಿ ಉಪವಾಸವಿದ್ದು ಈ ಪೂಜೆಯನ್ನ ನೆರವೇರಿಸಿ ರಾತ್ರಿ ಮಾತ್ರ ಫಲಹಾರವನ್ನ ಸ್ವೀಕರಿಸುವಂತಹ ನಿಯಮವಿದೆ. ಹೇಗಾದ್ರೂ ಸರಿ, ಆದ್ರೆ ಆಷಾಢದ ಪೂಜೆ, ಅದರಲ್ಲೂ ಅಮೃತ ಲಕ್ಷ್ಮಿ ಯೋಗದ ಈ ಪೂಜೆ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮಹತ್ವಪೂರ್ಣ. ಇಂಥ ಪೂಜೆಯನ್ನ ಭಾರತೀಯ ಮಹಿಳೆಯರು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ವರ್ಷವೂ ತಪ್ಪದೆ ಆಚರಿಸ್ತಾ ಬಂದಿದ್ದಾರೆ. ನಾವು ಕೂಡ ಈ ಬಾರಿ ತಪ್ಪದೆ ಈ ಪೂಜೆಯ ಮಹತ್ವವನ್ನ ತಿಳಿದುಕೊಳ್ಳೋಣ. ಅದರಂತೆ ಪೂಜೆಯನ್ನ ಆಚರಿಸಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗೋಣ.